ಗಾಂಧಿಯವರು ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದವರು. ಈಗ ಮೋದಿಯವರು ಸಹ ದಿಟ್ಟ ನಿರ್ಧಾರ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯಿರಿ, ಪಾಕ್ ಬೆಂಬಲಿಸೋ ಕೆಟ್ಟ ಹುಳು ಇದ್ರೆ ಗುಂಡಿಕ್ಕಿ ಹೊಡೆಯೋದೇ ಒಳ್ಳೆಯದು ಎಂದು ಶಾಸಕ ಗೋಪಾಲಕೃಷ್ಣ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಪಾಕ್ನ ಪ್ರಜೆಗಳನ್ನು ಇಲ್ಲಿ ಇಟ್ಟುಕೊಳ್ಳಬೇಡಿ, ಕಾಂಗ್ರೆಸ್ನವರು ಎಂದ್ರೆ ಬಿಜೆಪಿಯವರು ಪಾಕ್ ಪರ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ, ಎಲ್ಲ ಮುಸಲ್ಮಾನರು ಭಾರತೀಯರೇ ಎಂದು ಅವರು ಹೇಳಿದರು. ನಡೀತಿರುವಂತ ಆಪರೇಷನ್ ಸಿಂಧೂರ ಕಾರ್ಯಕ್ರಮ ಏನು ನಡೀತದೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ನಾವೆಲ್ಲರೂ ಸಹ ಬೆಂಬಲವನ್ನು ಕೊಟ್ಟಿದ್ದೀವಿ. ಈ ಸರಿ ಮುಕ್ತಾಯ ಮಾಡಿಬಿಡಬೇಕು ಏನಾದರೂ ಅಂತ ಇದ್ದರೆ ಅದು ಮೋದಿಜಿಯವರು ಮಾಡಬೇಕು. ಈ ದೇಶದ ಹಿಂದೆ ಇಂದಿರಾ ಗಾಂಧಿಯವರು ದಿವಂಗತ ಇಂದಿರಾ ಗಾಂಧಿಯವರು ಸಹ ದಿಟ್ಟ ನಿರ್ಧಾರ ತಗೊಂಡು ಪಾಕಿಸ್ತಾನವನ್ನು ಅಡಗಿಸಿದರು. ಹಾಗೆ ಇವರು ಅದು ಮಾಡಬೇಕು. ಎಲ್ದ ಹೋದರೆ ದಿನನಿತ್ಯ ಪುಲ್ವಾಮಾ ದಾಳಿ ಇರ್ಬೋದು, ಇನ್ನೊಂದು ದಾಳಿ ಇರ್ಬೋದು, ಪೂರ್ತಿ ಈ ಥರ ನಮ್ಮ ದೇಶದಲ್ಲಿ ಅನಾಹುತಗಳು ನಡೀತಾ ಇರುತ್ತೆ. ಇದು ಆಗಬಾರ್ದಂತಿದ್ದರೆ ಇದು ಗಟ್ಟಿಯಾದಂಥ ನಿರ್ಧಾರವನ್ನು ಮೋದಿಜಿಯವರು ತಗೊಳ್ಬೇಕು. ಇಲ್ಲಿ ಯಾರೂ ಪಾಕಿಸ್ತಾನ ಪರವಾಗಿ ಭಾರತ ದೇಶದಲ್ಲಿ ಇಲ್ಲ, ಮುಸಲ್ಮಾನರು ಸಹ ಪಾಕಿಸ್ತಾನದವ್ರ ಪರವಾಗಿಲ್ಲ. ಯಾವುದೋ ಒಂದೊಂದು ಕೆಟ್ಟ ಹುಳ ಎಲ್ಲರೂ ಇದ್ದರೆ ಒಂದಿದ್ದರೆ ಅವರಿಗೆ ನಾನು ಹೇಳಿದ್ನ ಹಿಂದೆ, ಅವರಿಗೆ ಗುಂಡಿಟ್ಟು ಹೊಡೆಯೋದೇ ಒಳ್ಳೆಯದು, ಅವ್ರನ್ನ ಯಾರು ಇಟ್ಕೊಳ್ಳೋದು ಪ್ರಶ್ನೆ ಇಲ್ಲ. ಹಾಗಾಗಿ ಇದು ಅದರಿಂದ ನಮ್ಮ ಸೈನಿಕರಿಗೆ ನಾವು ಅಭಿನಂದನೆ ಸಲ್ಲಿಸೋಣ. ಅವರು ಭಾರತಕ್ಕೆ ಗೆಲುವನ್ನು ತಂದುಕೊಡ್ಲಿ ಅಂತ ಮಾತನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ಇದರ ಜೊತೆಗೆ ಯಾವ ಮದುವೆಗಿದ್ವಿ ಯಾವುದು ಇಡಬೇಡ್ರಿ. ಇದು ಹೈಕೋರ್ಟಿಗೆ ಹೋದ್ರೆ ನಾವು ಏನು ಮಾಡೋಕ್ಕಲ್ಲ, ಅವ್ರೇನು ತೀರ್ಮಾನ ಮಾಡ್ತಾರೆ ಅದು. ಹಾಂ, ಅದಕ್ಕೇನು ಮಾಡೋಕ್ಕಾಗಲ್ಲ. ಮದುವೆಗಿದ್ವಿ ಅನ್ನೋ ಪ್ರಶ್ನೆನೇ ಇಲ್ಲರಿ. ಹೈಕೋರ್ಟ್ ಅಥವಾ ಕೋರ್ಟ್ ಆದೇಶ ಮಾತ್ರ ನಾವೇನು ಮಾಡೋಕ್ಕೆ ಬರೋದಲ್ಲ. ಆದರೆ ಇಲ್ಲಿಂದ ಅವ್ರು ಓಡಿಸ್ಲೇಬೇಕು ಅವ್ರನ್ನೆಲ್ಲ, ಯಾರು ಹಿಡ್ಕೊಳ್ಳೋವಂಥ ಪ್ರಶ್ನೆನೇ ಇಲ್ಲ. ನಮ್ಮ ಮುಸಲ್ಮಾನ ಬಾಂಧವರೇ ಹೇಳ್ತಾರೆ, ಯಾವ ಪಾಕಿಸ್ತಾನ ಇದ್ರು ಬಿಡಬೇಡಿ, ಹೊಡೆದಾಕ್ರಿ ಅಂತ ಅವ್ರು ಹೇಳ್ತಾರೆ. ಇವರು ಅದರಲ್ಲಿ ಬಿಂಬಿಸೋಕೆ ನೋಡ್ತಾರೆ ಬಿ ಜೆ ಪಿಯವರು. ನಮ್ಮದೆಲ್ಲಿ ಬೇಯಲಿ ಅಂತ ಹೇಳಿ ಇವರು ಅಲ್ಲೇ ತೂರ್ಸೋಕೆ ಹೋಗ್ತಾರೆ. ಇಲ್ಲಿ ಅಂದರೆ ಇವ್ರಿಗೆ ಏನಾಗಿದೆ ಅಂದರೆ, ಕಾಂಗ್ರೆಸ್ನವ್ರು ಅಂದರೆ ನಾವು ಪಾಕಿಸ್ತಾನ ಪರವಾಗಿದ್ದೀವಿ ಅಂತ ತಿಳ್ಕೊಬಿಟ್ಟಿದ್ದಾರೆ. ಹಲೋ ಬಿ ಜೆ ಪಿಯವರೇ, ಈ ದೇಶದಲ್ಲಿ ಹಿಂದೆನೇ ಇಂದಿರಾ ಗಾಂಧಿಯವರು ಪಾಕಿಸ್ತಾನನ ಪುಡಿ ಮಾಡಿದಂಥ ದಿಟ್ಟ ವೀರ ನಾಯಕಿ ಇದ್ಲು. ಇಂದಿರಾ ಗಾಂಧಿಯವರು ಮಾಡಿ ಹೋಗಿದ್ದಾರೆ. ಏನು ನಿಮ್ಮಿಂದ ಕಲಿಬೇಕಾಗಿದ್ದೆಲ್ಲ ನಾವು. ಹಾಗಾಗಿ ಯಾವ ಕಾರಣಕ್ಕೂ ಯಾರೂ ಬೆಂಬಲ ಕೊಡುವಂಥ ಈ ದೇಶದಲ್ಲಿ ಇಲ್ಲ. ಎಲ್ಲ ಮುಸಲ್ಮಾನರು ಸಹ ಭಾರತೀಯರೇ. ಇವರು ಸುಮ್ಮನೆ ಬಿಂಬಿಸ್ಕೊಳ್ಳೋದು, ನಾವು ಹಿಂದುತ್ವ ಇದು ಮಾಡಬೇಕನ್ನೋದು ಬಿಟ್ಟರೆ ಈ ಗೊಂದಲ ಬಿಡಿ. ಮತ್ತೆ ಇಂಥ ಕೇಸುಗಳು ಕೊಲೆಗಳಾಗಿ ಮತ್ತೆ ಜನ ಅತಂತ್ರ ಆಗೋದನ್ನು ತಪ್ಪಿಸ್ಬೇಕನ್ನೋದೇ ನಮ್ಮ ಉದ್ದೇಶ ಅಷ್ಟೇ. ಯಾವ ಶಾಂತಿ ಮಂತ್ರ, ಯಾವ ಮಂತ್ರ ಸರ್, ಯಾವ ಮಂತ್ರ ಇಲ್ಲ. ಯಾಕಂದರೆ ಒಂದು ಸರಿ ಇದಾದಂಥ, ಈಗ ಪುಲ್ವಾಮಾ ದಾಳಿ ಆದಾಗ 40 ಜನ ಸೈನಿಕರು ಸತ್ತರು. ಆನಂತರ ಇವರು 25 ಜನ 26 ಜನ ತೀರ್ಕೊಂಡಾಗ ಸ್ವಲ್ಪ ನೋವಾಗುತ್ತೆ. ಎಲ್ಲೋ ಕೇಂದ್ರ ಸರ್ಕಾರ ಸ್ವಲ್ಪ ಎಡೆಯುತ್ತು ಅಲ್ಲಿ ಅಂತ ಬಂದಾಗ ಸ್ವಲ್ಪ ಹೇಳಿರ್ತೀವಿ ಬಿಟ್ಟರೆ ಬೇರೆ ಏನಿಲ್ಲಪ್ಪ. ಈಗ ಸಂಪೂರ್ಣ ಸಹಕಾರ ನಾವು ಮೋದಿಜಿ